ಹಾಯ್ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸರಿತಾ ಸನ್ನಿಧಿ ಲೋಕ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ರಿಗೂ ಪ್ರೀತಿಯಿಂದ ಕನ್ನಡದಲ್ಲಿ ಸುಸ್ವಾಗತ ಹೇಳುತ್ತಾ, ನೀವು ನೋಡ್ತಾ ಇರೋ ವಿಡಿಯೋ ತಿಂಗಳು ವಿಡಿಯೋ ಅಂದರೆ ನನ್ನ ಗ್ಯಾಲ್ರಿಲಿ ಇದು ಇತ್ತು. ಇದನ್ನು ಇವತ್ತು ನಿಮ್ಮ ಮುಂದೆ ಶೇರ್ ಮಾಡಿಕೊಂಡು ರಾಯರ ಅದ್ಭುತವಾದ ಮಹಿಮೆ ವಿಡಿಯೋ ಒಂದನ್ನು ಈ ಒಂದು ಕ್ಲಿಪ್ಪಿಂಗ್ಸ್ ಮುಂದೆ ಶೇರ್ ಆಗುತ್ತೆ. ನೋಡಿ, ಖಂಡಿತ ರಾಯರ ಅನುಗ್ರಹ ಎಲ್ಲರ ಮೇಲೂ ಕೂಡ ಇರಲಿ ಅಂತ ಹೇಳಿ ರಾಯರಲ್ಲಿ ನನ್ನ ಅಂತರಂಗ ದೈವ ರಾಯರಲ್ಲಿ ಪ್ರಾರ್ಥನೆ ಮಾಡಿಕೊಳ್ಳುತ್ತಾ, ಇಂದು ಏಕಾದಶಿ, ಜಯ ಏಕಾದಶಿ. ಯಾರೆಲ್ಲ ಉಪವಾಸದ ಆಚರಣೆ ಮಾಡ್ತಾ ಇದ್ದೀರೋ, ಗುರುವಿನ ಮೂಲಕ ವಿಷ್ಣುವಿನ ಅನುಗ್ರಹ ನಿಮ್ಮೆಲ್ರಿಗೂ ಸಿಗಲಿ ಅಂತ ಹೇಳಿ ಹೃತ್ಪೂರ್ವಕವಾಗಿ ಮನಸ್ಪೂರ್ವಕವಾಗಿ ನನ್ನ ರಾಯರಲ್ಲಿ ನಾನು ಪ್ರಾರ್ಥನೆ ಮಾಡಿಕೊಳ್ಳುತ್ತಾ, ಬನ್ನಿ ಇವತ್ತು ಪೂರ್ತಿ ವಿಡಿಯೋ ನೋಡಿ. ಅದ್ಭುತವಾದ ಮಹಿಮೆ ವಿಡಿಯೋ. ಸಂತಾನ ಫಲಕ್ಕೋಸ್ಕರ ನಾನು ವಿಡಿಯೋಸ್ ನೋಡಿದ್ದೆ ಮ್ಯಾಮ್. ನೋಡಿದ್ರಿ ನೀವು? 11 ಗುರುವಾರದ್ದು 11 ಗುರುವಾರದ್ದು ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ಸಾತ್ವಿಕ ಆಹಾರನೇ ತಗೊಬೇಕು, ಬೆಳ್ಳುಳ್ಳಿ ಅವೆಲ್ಲ ತಗೊಂಬಾರ್ದು ಅಂತ ಹೇಳಿದ್ರಿ. ಬ್ರಾಹ್ಮಿ ಮುಹೂರ್ತದಲ್ಲೇ ಪೂಜೆ ಮುಗಿಸಿದೆ. 11 ಗುರುವಾರ ಆದ್ಮೇಲೇನೋ ಇದಾಗ್ಲಿಲ್ಲ, ನೋಡೋಣ ಅಂತೇಳಿ ನಾನು ಸುಮ್ನೆ ಅದ ಹಂಗೆ ಹಾಸ್ಪಿಟಲ್ಗೂ ತೋರಿಸ್ತಾ ಇದ್ವಿ. ಆಗಸ್ಟ್ ಅಲ್ಲಿ ಮಾಡಿರೋದು, ಮತ್ತೆ ನೆಕ್ಸ್ಟ್ ಆಗಸ್ಟ್ ಅಷ್ಟಿಗೆ ಅಂದ್ರೆ ರಾಯರ್ದು ಇದು ಇತ್ತಲ್ಲ ಮ್ಯಾಮ್, ಆರಾಧನೆ ಇತ್ತಲ್ಲ, ಆ ಟೈಮಿಗೆ ಮತ್ತೆ ನಾನು ಏಪ್ರಿಲ್ ಅಲ್ಲಿ ಹೋಗಿ ಮಂತ್ರಾಲಯಕ್ಕೆ ಹೋಗಿ ಅಲ್ಲಿ ಸೇವೆ ಸ್ಟಾರ್ಟ್ ಮಾಡಿದೆ. 3 ದಿನ ಸೇವೆ ಆದ್ಮೇಲೆ 3 months ಗೆ ಕನ್ಸೀವ್ ಆಯ್ತು. ಅದು ಫಸ್ಟ್ ಅಲ್ಲಿ ಸಂಕಲ್ಪ ಸೇವೆ ಮಾಡಿಸಿದ್ರಾ? ಹಾ ಮೇಡಮ್, ಅಲ್ಲಿ ಸಂಕಲ್ಪ ಸೇವೆ ಮಾಡಿಸಿದ್ರ ಮಂತ್ರಾಲಯದಲ್ಲಿ? ಮಂತ್ರಾಲಯದಲ್ಲಿ ಸೇವೆ 3 ದಿನ ಮಾಡಿರೋದು. 3 ದಿನ ಮಾಡಿದ್ರಾ? 11 ಗುರುವಾರ ಮಾಡಿದ್ರಿ, ಆಮೇಲೆ ಮಂತ್ರಾಲಯ ಹೋದ್ರಿ. 11 ಗುರುವಾರ ಆಗಸ್ಟ್ ಅಲ್ಲಿ ಮಾಡಿರೋದು. ಆಮೇಲೆ ಒಂದು 6 months ಆದ್ಮೇಲೆ ಏಪ್ರಿಲ್ ಅಲ್ಲಿ ಮತ್ತೆ ನಾನು ಸೇವೆ ಮಾಡಕ್ ಹೋದೆ ಮಂತ್ರಾಲಯಕ್ಕೆ. ಅಲ್ಲಿ 3 ದಿನ ಸೇವೆ ಆದ್ಮೇಲೆ ಏಪ್ರಿಲ್ ಅಲ್ಲಿ ಸೇವೆ ಮಾಡಿದೆ ನಾನು. ಆಮೇಲೆ ಆಗಸ್ಟ್ ಅಲ್ಲೇ ಕನ್ಫರ್ಮ್ ಆಯ್ತು. ನೀವು ಕನ್ಸಿಗೋಸ್ಕರನೇ ರಾಯರ ಸೇವೆ ವ್ರತಗಳನ್ನ ಮಾಡಿರೋದು ನೀವು? ವ್ರತ ಮಾಡಾದ್ಮೇಲೆ ಅಂದ್ರೆ 1 year ಇಡಿಸಿತ್ತು ಟೈಮ್ ಬೇಕಾಗುತ್ತೆ ಅಂತ ಹೇಳಿದ್ರಿ ನೀವು. ನಿಧಾನವಾದ್ರೂ ಪರವಾಗಿಲ್ಲ, ನಮ್ ಕರ್ಮ ಫಲ ಎಲ್ಲ ಕಳಿಬೇಕು, ಆಮೇಲೆ ರಾಯರು ನಿಮ್ಗೆ ಇದೆ ಮಾಡೇ ಮಾಡ್ತಾರಂತ ನೀವನು ಹೇಳಿದ್ರಿ. ಅದೇ ನಂಬಿಕೆಯಿಂದ 11 ಗುರುವಾರ ಮಾಡಿದೆ ನಾನು. ಮಾಡಾದ್ಮೇಲೆ ಮತ್ತೆ ಏಪ್ರಿಲ್ ಅಲ್ಲಿ 3 ದಿವಸ ಸೇವೆ ಮಾಡಿದೆ ಮಂತ್ರಾಲಯದಲ್ಲಿ. ಅಲ್ಲಿ ಅವ್ರ ಗುರುಗಳು, ದೊಡ್ಡ ಗುರುಗಳನ್ನು ಹಿಂಗ್ ಕೇಳಿದ್ವಿ, ಗಂಡ್ ಮಗುಗೋಸ್ಕರ ಹಿಂಗ್ ಮಾಡ್ತಾ ಇದೀವಿ ಅಂದ್ರೆ ಅವರು ಆಶೀರ್ವಾದ ಮಾಡಿದ್ರು. ಮಾಡಾದ್ಮೇಲೆ ಮತ್ತೆ 3 ದಿನ ಸೇವೆ ಎಲ್ಲ ಆದ್ಮೇಲೆ ಸೇವೆನೂ ಚೆನ್ನಾಗಾಯ್ತು. 2 ಸಲ ಸೇವೆಗಂತ ಹೋಗಿದ್ವಿ, ಸ್ವಲ್ಪ ಅಡಚಣೆ ಬಂದು 3 ದಿನ ಕಂಪ್ಲೀಟ್ ಆಗ್ಲಿಲ್ಲ. ಈ ಸಲ ಕಂಪ್ಲೀಟ್ ಆಯ್ತು, ಅವ್ರನ್ನು ಆಶೀರ್ವಾದ ಕೊಟ್ರು, ಆಯ್ತಂತೇಳಿ ಇದ್ ಮಾಡಿದ್ವಿ. ಆಮೇಲೆ ನೀವ್ನು ಹೂ ಪ್ರಸಾದ ಕೇಳ್ಸಿದ್ರಿ, ಹೂ ಪ್ರಸಾದ ಕೊಟ್ಟನು ಆಯ್ತು. ಅದೇ ಧೈರ್ಯದಿಂದ ಇದ್ವಿ. ನನಗ ಮನ್ಸಲ್ಲಿ ಇತ್ತು, ಕೊಡ್ತಾರೆ ರಾಯರು, ಏನು ಇದು ಮಾಡಲ್ಲ, ಅದು ಬಂದೇ ಬರ್ತದ, ಟೈಮ್ ಬೇಕಷ್ಟೇ ಅಂತೇಳಿ ನಾನು ಮನ್ಸಲ್ಲಿ ದೃಢವಾಗಿ ಸಂಕಲ್ಪ ಮಾಡ್ಕೊಂಡಿದ್ದೆ ಮೇಡಮ್. ಕೊಡ್ತಾರೆ ರಾಯರು ಎಷ್ಟೊತ್ತಿದ್ರ ಅಂತೇಳಿ. ಆಮೇಲೆ ಕೈ ಬಿಡಲ್ಲ. ನೀವು ಕೇಳಿದ್ರಿ ಪುತ್ರ ಸಂತಾನಕ್ಕೆ ಬಲಭಾಗ ಹೂವ ಬೇಕು, ಮಧ್ಯಭಾಗ ಬಲಭಾಗ ಅಂತ, ಹಂಗೆ ಕೊಟ್ರಲ್ವಾ ರಾಯರು? ತುಳಸಿ ಹೂ ಕೊಟ್ರು. ತುಳಸಿ ಹೂ ಕೊಟ್ರು ಮೇಡಮ್. ಕೊಟ್ಟಾದ್ಮೇಲೆ ಆಮೇಲೆ ಫಸ್ಟ್ ಸ್ಕ್ಯಾನಿಂಗ್ ಮಧ್ಯಾರಾಧನೆ ದಿನಾನೇ ಆಯ್ತು ನಂದು. ಆಮೇಲೆ ಎಲ್ಲ ಚೆನ್ನಾಗಿದೆ ಅಂತ ಹೇಳಿದ್ರು. ಎಷ್ಟು ಅಡಚಣೆಗಳು ಬಂದು, ಆಮೇಲೆ ನಾನು ಡ್ಯೂಟಿಗೆ ಹೋಗ್ತಾ ಇದ್ದೆ ಮೇಡಮ್. ಅಂದ್ರೆ ಜರ್ನಿನೂ ಬೇಡ ಅಂತ ಹೇಳಿದ್ರು ಡಾಕ್ಟರ್, ಜರ್ನಿ ಬೇಡ, ಸ್ವಲ್ಪ ಪ್ರಾಬ್ಲಮ್ ಅಂತ ಹೇಳಿ. ಅಂದ್ರೂ ರಾಯರ್ ಯಾವ್ದೇ ತೊಂದ್ರೆ ಇಲ್ದಂಗೆ ಅಲ್ಲಿ ಜಾಬ್ ಮಾಡಲಿನೂ ಎಲ್ಲ ನನಗೆ ಲೀವ್ಗಳು ಅನುಕೂಲ ಆಯ್ತು, ಏನು ತೊಂದ್ರೆ ಆಗ್ಲಿಲ್ಲ. ತೋರ್ಸಿದ್ರು. ಆಮೇಲೆ ಮಂತ್ರಾಲಯಕ್ಕೆ ನಾನು ಡೆಲಿವರಿ ಆಗಷ್ಟೇ ಮಂತ್ರಾಲಯಕ್ಕೆ ಹೋಗಿ ದರ್ಶನ ಮಾಡ್ಕೊಂಡ್ ಬರ್ಬೇಕಂತ ತುಂಬಾ ಆಸೆ ಇತ್ತು ಮೇಡಮ್. ತುಂಬಾ ಆಸೆ ಇತ್ತು, ಯಾಕೋ ನೆರವೇರ್ಲಿಲ್ಲ. ಅವರು ನಿಮ್ಮ ಮಗನ್ ಜೊತೆಗೆ ನೆರವೇರ್ಲಿಲ್ಲ. ಆಮೇಲೆ ಇಲ್ಲೇ ರಾಯರ ಮಠಕ್ಕೆ ಹೋದೆ ನಾನು. ಇಲ್ಲೇ ಹೋದ್ ಗುರುವಾರ ಹೋಗಿದ್ದೆ. ರಾಯರಿಗೆ ಗೊತ್ತಿರುತ್ತಲ್ವಾ ನಿಮ್ಗೆ ಯಾವಾಗ ಏನನ್ನ ಹೆಂಗ್ ಕೊಡ್ಬೇಕು ಅಂತ ಹೇಳಿ. ಪುತ್ರ ಸಂತಾನಕ್ಕೋಸ್ಕರ ಸೇವೆಗಳನ್ನ ಮಾಡಿದ್ರಿ, ರಾಯರ್ ಕರ್ಸ್ಕೋಬೇಕು ನಿಮ್ಮ ಮಗನೊಟ್ಟಿಗೆ. ಅದೇ ನೋಡ್ ಮೇಡಮ್, ಅದೇ ಇಲ್ಲೇ ರಾಯರ ಮಠಕ್ಕೆ ಹೋಗ್ ಬಂದ್ವಿ. ಅಲ್ಲಿ ಆಚಾರ್ಯಗಳ ಮಂತ್ರಾಲಯಕ್ಕೆ ಹೋಗ್ಬೇಕು ಅನ್ಕೊಂಡಿದ್ವಿ, ಹೋಗೋದಿಕ್ ಆಗ್ಲಿಲ್ಲ. ಅಂದ್ರೆ ಇರ್ಲಿ, ಈ ಟೈಮಲ್ಲಿ ಎಲ್ಲಿ ಹೋಗ್ತೀರಾ, ಇಲ್ಲಿ ಕರ್ಸ್ಕೊಂಡಿದಾರಲ್ಲ ಅಂತೇಳಿ ಅವ್ರನ್ನು ಆಶೀರ್ವಾದ ಮಾಡಿದ್ರು. ಆಮೇಲೆ ಒಳಗಡೆಯಿಂದ ಎಲ್ಲ ಫಲಾನು ಕೊಟ್ರು. ಎಲ್ಲ ಪಾಸಿಟಿವ್ ಆಗಿ ರಾಯರ್ ಸ್ಪಂದನೆ ಮಾಡ್ತಾನೆ ಇದಾರೆ ಅವ್ರು. ಅಷ್ಟೇ ಮಂತ್ರಾಲಯ ಕರ್ಸ್ಕೊಂಡಿಲ್ಲ ಅಂತಂದ್ರೆ ಅವ್ರದ್ದು ನಮ್ ಮೇಲೆ ಇದು ಇಲ್ಲ ಅಂತಲ್ಲ, ಇಷ್ಟೆಲ್ಲ ಆಗೋದಿಕ್ಕೆ ಅವರೇ ಕಾರಣ. ಅವ್ರ ಅನುಗ್ರಹದಿಂದನೇ ಆಗಿರೋದು. ಆಮೇಲೆ ಅಲ್ಲೇ ಹೋಗಿ ನಾಮಕರಣ ಮಾಡ್ಕೊಂಡ್ ಬರ್ಬೇಕಂತ ಸಂಕಲ್ಪನೂ ಮಾಡ್ಕೊಂಡಿದೀನಿ. ಅಲ್ಲೇ ಹೋಗಿ ಎಲ್ಲ ನಂದು ಏನ್ ಸೇವೆಗಳು ಅನ್ಕೊಂಡಿದ್ದೀನಿ ಮೇಡಮ್, ಮನ್ಸಲ್ಲಿ ಅನ್ಕೊಂಡಿದೀನಿ ನಾನು. ಆದ್ಮೇಲೆ ಎಲ್ಲ ಹೋಗಿ ಮುಗಿಸ್ಕೊಂಡ್ ಬರ್ಬೇಕು ಅವ್ರದ್ದು. ಅವ್ರ ಆಶೀರ್ವಾದದಿಂದಾನೇ ಎಲ್ಲ ಇಷ್ಟೆಲ್ಲ ಆಗಿರೋದು ಮೇಡಮ್. ರಾಯರಿದ್ದಾರೆ ಅನ್ನೋದಕ್ಕೆ ಕೆಲವು ನಿದರ್ಶನಗಳು ಬದುಕಿನಲ್ಲಿ ಅವಾಗ ಬಂದೋಗ್ತಾ ಇರುತ್ತೆ.
ಹಾ ಹಾ ಆವಾಗಲೇ ನಾವು ಅನ್ಕೋಬೇಕು ನಮ್ಮ ಜೊತೆ ರಾಯರಿದ್ದಾರೆ. ಹಾ ಇದಾರೆ, ರಾಯರಿದ್ದಾರೆ ಮೇಡಮ್, ಅವ್ರು ಇದ್ದೇ ಇದ್ದಾರೆ ಅಲ್ಲ, ಪ್ರತಿ ನಿಮ್ ಹೆಜ್ಜೆಯಲ್ಲಿನೂ ಕನ್ಸೀವ್ ನಮ್ಮನ್ನ ಆಗೋದಕ್ಕೆ ನೀವು ನಡೆಸ್ಕೊಂಡು. ಎಷ್ಟೆಲ್ಲ ಕಷ್ಟ, ಎಷ್ಟೆಲ್ಲ ನೋವು ಕೇಳ್ಕೊಂಡಿದ್ದೀರಲ್ವಾ, ಅದನ್ನ ಹ್ಮ್ ರಾಯರ್ ದಾರಿ ತೋರಿಸಿದ್ದಾರೆ ಅಂದಾಗ ಅದು ಕೂಡ ನಿಮ್ಮ ಕೂಗು ಅವರು ಕೇಳಿಸಿರುತ್ತೆ. ಹ್ಮ್ ಖಂಡಿತ ಕೈ ಹಿಡಿತಾರೆ, ಎಂದು ಕೈ ಬಿಡೋದಿಲ್ಲ, ನಂಬಿದವ್ರನ್ನ ಅವ್ರು ಎಂದೂ ಕೈ ಬಿಡೋದಿಲ್ಲ. ಕೈ ಬಿಟ್ಟಿಲ್ಲ ಮೇಡಮ್. ಇಷ್ಟೆಲ್ಲ ಲೈಫ್ ಎಲ್ಲ ಇದಾಗೋದಿಕ್ಕೆ ಕಾರಣ ಅವರೇ ಮೇಡಮ್, ರಾಯರೇ. ಹೌದು. ಪ್ರತಿ ಒಂದ್ ಹೆಜ್ಜೆ ನಮ್ದು ಏನಾದ್ರೂ ಗೊತ್ತಿಲ್ಲ, ಏನಾದ್ರೂ ತಪ್ಪು ಹೆಜ್ಜೆ ಇಡ್ತಾ ಇದೀವಿ ಅಂತಂದ್ರೂ ನಮ್ಮನ್ನ ಯಾವ್ದೋ ಒಂದು ರೂಪದಲ್ಲಿ ಬಂದು ನಮ್ಮನ್ನ ಸರಿ ದಾರಿಯಲ್ಲಿ ನಡೆಸಿ ಇಲ್ಲಿ ತನಕ ಕರ್ಕೊಂಡ್ ಬಂದಿದ್ದಾರೆ. ಆಗಲಿ, ಒಳ್ಳೇದಾಗಲಿ. ನಮ್ಮ ಚಾನಲ್ ನೋಡಿ ಏನೋ ಒಂದು ಅನುಷ್ಠಾನ ಮಾಡಿದೆ, ಏನೋ ಒಂದು ಪಾಸಿಟಿವ್ ಸಿಕ್ತು, ಅದು ಯಾವುದೇ ಸಮಯ ಆಗಲಿ. ಅದು ನಾನು ಹೇಳ್ತೀನಿ, ಪ್ರತಿಯೊಬ್ಬರಿಗೂ ಕೋಟ್ಯಾನುಕೋಟಿ ಭಕ್ತಾದಿಗಳ ಸಾಲಲ್ಲಿ ನಾವು ಇದ್ದೀವಿ. ನಮ್ಮ ಸರತಿ ಬರೋವರೆಗೂ ನಾವು ಕಾಯಬೇಕು, ತಾಳ್ಮೆ ಬೇಕು ಅಂತಲ್ವಾ. ಅದೇ ಹೇಳಿದ್ರಿ ಮ್ಯಾಮ್, ನೀವು ಅದೇ ಹೇಳಿದ್ರಿ. ಅಂದ್ರೆ ತಕ್ಷಣನೇ ಬೇಕಂದ್ರಲ್ಲ, ನಮ್ ಕರ್ಮ ಫಲಗಳು ನಮ್ದೆಲ್ಲ ಕಳಿಬೇಕಲ್ಲ, ಕಳೆದಾದ್ಮೇಲೆ ರಾಯರ ಅನುಗ್ರಹ ಮಾಡೇ ಮಾಡ್ತಾರಂತಂದ್ರಿ. ಹೌದು. ಆಗಸ್ಟ್ ಅಲ್ಲಿ ಮಾಡಿರೋದು ನಾನು ರಥನ ತಿರ್ಗಾ ಆಗಸ್ಟ್ ಬರೋಷ್ಟಿಗೆ ಕೊಟ್ರು ರಾಯರು. ಅಲ್ವಾ. ತಡವಾದ್ರೂ ಪರವಾಗಿಲ್ಲ, ಕೊಟ್ರು. ನಾನ್ ಅನ್ಕೊಂಡಿದ್ ಕೊಟ್ರು ಅಷ್ಟೇ. ನಂದು ಒಂದು ಆಸೆ ಇದೆ ಅಷ್ಟೇ, ಅದು ಒಂದ್ ಹೆಣ್ಣಿದೆ, ಲಾಸ್ಟಿಗೆ ಆಯ್ತು. ಇವಾಗ ಗಂಡ್ ಮಗೊಂದು ಆಗ್ಬಿಟ್ರೆ ಆಯ್ತು, ಮುಗೀತು ಮೇಡಮ್ ನಂದು. ಭಗವಂತ ಅವ್ರ ಇಚ್ಛೆ, ಅವ್ರ ಅನುಗ್ರಹ ಇದ್ರೆ ಎಲ್ಲವೂ ಸಾಧ್ಯ ಆಗುತ್ತೆ. ಆಯ್ತಾ. ನಾವು ಮನುಷ್ಯರು, ನಾವು ನರಮನುಷ್ಯರು, ನಾವು ಎಲ್ಲ ಆಸೆನೂ ಕೇಳ್ತೀವಿ. ಆದ್ರೆ ನಮ್ಮ ಆಸೆಗಳಿಗೆ ಭಗವಂತ, ಅದರಲ್ಲೂ ಗುರುವಿನ ಮೂಲಕ ಭಗವಂತ ಅನುಗ್ರಹ ಮಾಡಿದ್ರೆ ಕೈ ಬಿಡೋ ಮಾತೇ ಇಲ್ಲ. ಅದೇ ಮೇಡಮ್, ಅದೇ ಧೈರ್ಯದಲ್ಲೇ ಇದೀನಿ ಮೇಡಮ್ ನಾನು. ಕೊಡ್ತಾರೆ, ಇಷ್ಟೆಲ್ಲ ಪವಾಡ ಮಾಡಿದಾರ ಅಂದ್ಮೇಲೆ ಅದೇನು ಅವ್ರು ಕೊಟ್ಟಿರೋದು, ಇವಾಗ ನಾನ್ ಬೇಡಿದ್ದೆ ಕೊಟ್ಟಿದಾರ ಅಂದ್ಮೇಲೆ ಅದನ್ನ ಕೊಡಲ್ವಾ, ಅವ್ರು ಕೊಡ್ತಾರೆ ಅನ್ನೋದು ಒಂದು ಧೈರ್ಯದಿಂದ ಇದೀನಿ. ಆ ನಂಬಿಕೆನೇ ರಾಯರು, ನಂಬಿಕೆನೇ ರಾಯರು. ನಂಬಿಕೆನೇ ರಾಯರು ಮೇಡಮ್. ಎಷ್ಟೋ ಆಪತ್ಕಾಲದಲ್ಲಿ ಕೈ ಹಿಡಿದು ನನ್ನ ಇದು ಮಾಡಿದ್ದಾರೆ. ಇವತ್ತಿನ ದಿನ ಜೀವನ ಎಷ್ಟು ಚೆನ್ನಾಗಿ ನಡೆಸ್ತಾ ಇದೀವ ಅಂದ್ರೆ ಕಾರಣ ಅವರೇ. ಹೌದು. ಈಗ ನಾನು ಅದೇ ಒಂದು ಮಿಸ್ ಮಾಡ್ಕೊಳ್ತಾ ಇರೋದು, ಶ್ರೀ ರಾಘವೇಂದ್ರ ಸಾನ್ನಿಧ್ಯ ಚಾನಲಲ್ಲಿ ಎಲ್ಲ ವಿಡಿಯೋಸ್ಗಳಿತ್ತು, ನಿಮ್ಗೆ ವಿಡಿಯೋ ಬೇಕಿತ್ತು ನೋಡಿ, ಸಿಗ್ತಿಲ್ಲ. ಅದೇ ಮೇಡಮ್, ನನಗೆ ಅದೇ ಎಷ್ಟು ನನಗೆ ಬೇಜಾರಾಗ್ತದೆ. ಯಾಕಂತಂದ್ರೆ ರಾಯ್ ರೂಪ್ರಸಾದ ಕೊಟ್ಟಿರೋದು ಇದೆ, ನೋಡಿದೀನಿ. ಆದ್ರೂ ಸ್ವಲ್ಪ ಡೆಲಿವರಿ ಹತ್ರ ಬರ್ತಾ ಇದೆಯಲ್ಲ, ಇನ್ನೊಂದ್ಸಲ ನೋಡ್ಬೇಕು ಅನ್ನೋ ಧೈರ್ಯ, ಒಂದು ಪುಷಪ್. ನೂರಾರು ಹೆಣ್ಮಕ್ಳು ನನ್ನ ಚಾನಲ್ನ ತುಂಬಾ ಮಿಸ್ ಮಾಡ್ಕೊಳ್ತಾರಮ್ಮ. ಹೌದಾ ಮೇಡಮ್. ಶ್ರೀ ರಾಘವೇಂದ್ರ ಸಾನ್ನಿಧ್ಯ ಚಾನಲ್ ಬೇಕು, ನಮ್ಮ ಮನೆ ತರ ಅಂತಾರ ಅವರೆಲ್ಲರೂ. ಎಲ್ಲ ಬಹಳ ಚೆನ್ನಾಗಿತ್ತು ಮೇಡಮ್. ಎಲ್ಲ ಪ್ರತಿಯೊಂದಕ್ಕೂ ಇದು ಇತ್ತು, ನಮ್ಗೆ ಸರಳವಾಗಿ ಪೂಜೆಗಳನ್ನ ಯಾವ ರೀತಿ ಮಾಡ್ಬೇಕನ್ನ ತುಂಬಾ ಅನುಕೂಲ ಇತ್ತು. ಇರ್ಲಿ, ಎಲ್ಲ ಭಗವಂತನ ಇಚ್ಛೆ ಅಂತ ನಾನು ಭಾವಿಸ್ತೀನಿ. ಪ್ರತಿಯೊಂದು ಘಟನೆನೂ ಕೂಡ ಅವ್ರ ಇಚ್ಛೆ ಇಲ್ಲದೆ ಏನೂ ನಡೆಯೋದಿಲ್ಲ, ಕೆಟ್ಟದಾಗ್ಲಿ ಒಳ್ಳೇದಾಗ್ಲಿ. ಅದನ್ನ ಅನ್ಕೊಂಡು ಭಗವಂತ ಏನೋ ಎರಡರಷ್ಟು ಕೊಡೋದಕ್ಕೆ ಇವೆಲ್ಲ ಮಾಡಿದಾನೆ. ಅದನ್ನ ಪ್ರಸಾದವಾಗಿ ತಗೊಳ್ಳೋಣ ನಾವೆಲ್ಲರೂ ಸಹ. ಈ ನಿಮ್ಮ ಚಾನಲಲ್ಲೂ ಕೂಡ, ಸರಿತಾ ಸನ್ನಿಧಿ ಲಾಕ್ಸಲ್ಲೂ ಕೂಡ ಗುರುವಾರ ಎಂದಿನಂತೆ ರಾಯರ ಮಹಿಮೆಗಳಾಗ್ಲಿ, ಅನುಷ್ಠಾನಗಳಾಗ್ಲಿ ಮತ್ತೆ ನಾನು ಈ ಚಾನಲಲ್ಲಿ ಗುರುವಾರ ಹಾಕ್ತೀನಿ. ಎಲ್ಲರೂ ನೋಡ್ತೀವಿ ಮೇಡಮ್, ನೋಡಿ. ಒಳ್ಳೆಯದಾಗಲಿ. ನೀವು ಅಂದ್ಕೊಂಡಂತೆ ರಾಯರು ಪುತ್ರ ಸಂತಾನ ಪ್ರಾಪ್ತಿ ಕೊಟ್ಟಿದ್ದಾರೆ ಆಲ್ರೆಡಿ. ಅವನು ಭೂಮಿಗೆ ಬರ್ಬೇಕಷ್ಟೇ ಈಗ. ಅಷ್ಟೇ ಮೇಡಮ್, ಆಶೀರ್ವಾದ ಇರ್ಲಿ. ನಿಮ್ ಮುಖಾಂತರನೇ ಆಗಿದೆ ಮೇಡಮ್, ನಮ್ಗೆ ದಾರಿ ತೋರ್ಸಿದೀರಾ ರಾಯರ್. ನಿಮ್ ಮುಖಾಂತರ ನಮಗೆ ಈ ತರ ಹೋಗ್ರಿ ಅಂತೇಳಿ ತೋರ್ಸಿದ್ರು, ಈ ತರ ಪೂಜೆ ಮಾಡ್ರಿ ಅಂತೇಳಿ. ಅದರಿಂದ ಒಳ್ಳೇದನ್ನು ಆಗಿದೆ ಅಷ್ಟೇ ಮೇಡಮ್. ಅಷ್ಟೇ, ನಾನು ಅನ್ನೋದಕ್ಕಿಂತನೂ ಕೂಡ ನಮ್ಮ ರಾಯರು ಯಾರ್ದೋ ಮುಖೇನ ಯಾರ್ದೋ ಮೂಲಕ ಹೇಳಿಸ್ತಾರೆ. ಅದೇ ಮೇಡಮ್, ಅದೇ ಹೇಳ್ತಾ ಇದ್ರಿ ಮೇಡಮ್, ರಾಯರ್ ನಿಮ್ ಮುಖಾಂತರ. ಯಾಕಂತಂದ್ರೆ ನೇರವಾಗಿ ಬಂದ ದೇವ್ರಿಗೆ ಯಾವ್ದೋ ಒಂದು ರೂಪದಲ್ಲಿ ಬಂದು ನಮ್ಗೆ ಇದ್ ಮಾಡ್ತಾರ ಅನ್ನೋದಕ್ಕೆ ನೀವೇ ಸಾಕ್ಷಿ ಮೇಡಮ್. ನಿಮ್ ಮುಖಾಂತರನೇ ಆಗಿರೋದು ಮೇಡಮ್ ಇದು. ಪ್ರಸಾದ ಕೂಡ ನಮ್ಮ ಚಾನಲ್ ಮೂಲಕ ಕೇಳಿ ನೀವು ಅದನ್ನ ನೋಡಿ ನಂಬಿಕೆ ಇಟ್ಕೊಂಡ್ರಿ ಅಲ್ವಾ, ನಂಬಿಕೆನೇ ರಾಯರು. ಅಂಥದ್ದು ಖಂಡಿತ ಇನ್ನ ಎರಡು ತಿಂಗಳಲ್ಲೆಲ್ಲ ನೆರವೇರುತ್ತೆ. ಅದೇ ಥ್ಯಾಂಕ್ಸ್ ಮೇಡಮ್. ಅದು ನಮ್ಗೋಸ್ಕರ ಇದ್ ಮಾಡಿದ್ರಿ ನೀವು. ಸ್ವಲ್ಪ ಮತ್ತೊಂದ್ಸಲನ ಅದು ಗೊತ್ತಿದೆ, ಹೂ ಪ್ರಸಾದ ಕೊಟ್ಟಿದ್ದಾರೆ, ಹಾಗೆ ಆಗುತ್ತೆ ಅಂತ ಗೊತ್ತಿದೆ. ಆ ವಿಡಿಯೋ ಸಿಗ್ತಾ ಇಲ್ಲ, ಅದಕ್ಕೆ ನನಗೆ ಫುಲ್ ಬೇಜಾರಾಗ್ತಾ ಇದೆ. ನಿಮ್ಮ ಮನೆಯಲ್ಲೇ ರಾಯರಿದ್ದಾರೆ, ನಿಮ್ಮ ಮನಸ್ಸಿನಲ್ಲಿ ರಾಯರಿದ್ದಾರೆ. ಪಾಸಿಟಿವ್ ಆಗಿ ತಗೊಳ್ಳಿ, ಎಲ್ಲ ಪಾಸಿಟಿವ್ ಆಗಿ ತಗೊಂಡು ಎಲ್ಲ ಅವರ ವರ ಪ್ರಸಾದ ಅಂತ ಅನ್ಕೊಳ್ಳಿ. ಮನಸ್ಸನ್ನ ನೆಮ್ಮದಿಯಾಗಿ ಇಟ್ಕೊಳ್ಳಿ. ಮನ್ಸು ನೆಮ್ಮದಿಯಾಗಿ ಇಟ್ಕೊಂತೀನಿ ಮೇಡಮ್. ಸ್ವಲ್ಪ ಡೆಲಿವರಿ ಅಷ್ಟೇ, ಯಾವುದೇ ಪ್ರಾಬ್ಲಮ್ ಇಲ್ದೇನೆ ಎಲ್ಲಾನು ಏನು ತೊಂದ್ರೆ ಇರ್ಲಾರ್ದಂಗೆ ರಾಯರೇ ಹುಟ್ಟಿ ಬರ್ಲಿ ಅಂತ ಬೇಡ್ಕೊಂತ ಇದೀನಿ ಮೇಡಮ್. ಅಷ್ಟೇ ನಂಬಿಕೆ ಅಲ್ಲ, ನಾನು ಹೇಳೋದಿಷ್ಟೇ. ಇಲ್ಲಿವರೆಗೆ ಕರ್ಕೊ ಬಂದಿದ್ದಾರೆ ಅಂದ್ಮೇಲೆ ಪೂರ್ತಿ ಅವ್ರ ದಾರಿ ತೋರಿಸ್ತಾನೆ ಇರ್ತಾರ. ಎಲ್ಲ ದಡ ಸೇರಿಸ್ತಾರೆ ಅಂದ್ಮೇಲೆ ಅದು ಮಾಡೋದೇನೋ ಅವ್ರಿಗೆ ಇಲ್ಲ. ದಡ ಎಲ್ಲಿದೆಯೋ ಅಲ್ಲಿ ಅವರು ಕರ್ಕೊಂಡೋಗಿ ಬಿಡ್ತಾರೆ. ಅವ್ರ ಇಚ್ಛೆ ಮೇಡಮ್, ಅವ್ರ ಇಚ್ಛೆ. ಹೆಂಗ್ ನಡೆಸಿದ್ರೆ ಹಂಗ್ ನಡೀತೀನಿ ಅಷ್ಟೇ. ನಮ್ ಕೈಯಲ್ಲಿ ಏನೂ ಇಲ್ಲ, ಮನುಷ್ಯರ ಕೈಯಲ್ಲಿ ಏನಿರುತ್ತೆ ಮ್ಯಾಮ್. ಹೌದು.
ಎಲ್ಲ ಅಷ್ಟೇ, ಒಳ್ಳೆಯದಾಗಿ ಮಗುಗೆ ತೊಂದ್ರೆ ಇರ್ಲಾರ್ದಂಗೆ ಏನೇ ಇರ್ಲಾರ್ದಂಗೆ ಸುಸೂತ್ರವಾಗಿ ಡೆಲಿವರಿ ಆಗಿ ಚೆನ್ನಾಗಿದಾದ್ರೆ ಸಾಕಪ್ಪ. ಏನಿಲ್ಲ ಶುಗರ್ ಜಾಸ್ತಿ ಆದ್ರೆ ರಿಸ್ಕ್ ಆಗುತ್ತೆ ಹಂಗೆ ಹಿಂಗ ಅಂತೇಳಿ ಏನಿಲ್ಲ ಎದುರಿಸಿದ್ರು. ಏನಿಲ್ಲ ಒಂದಿಷ್ಟು ನಾನು ಒಂದೇ ನಂದು ಮಂತ್ರ ಒಂದೇ, ರಾಯರಿದ್ದಾರೆ ಅಷ್ಟೇ. ಸ್ಕ್ಯಾನಿಂಗ್ ಹೋದ್ರು ರಾಯರ್ ಮಂತ್ರಾಕ್ಷತೆ ನನ್ ತಲೆ ಮೇಲೆ ಇದ್ದೇ ಅಲ್ಲ, ಇರುತ್ತೆ. ನೀವು ಕನ್ಸೀವ್ ಅಲ್ಲಿ ಈಗ ಪ್ರೆಗ್ನೆಂಟ್ ಟೈಮಲ್ಲಿ ಶುಗರ್ ಇದೆ ಅಂತ ಡಾಕ್ಟ್ರು ಮುಖೇನ ಹೇಳಿಸಿದ್ದಾರೆ ಅಂದ್ರೆ ಹಾ ನೀವು ಒಂದಿಷ್ಟು ಎಚ್ಚರಿಕೆ ತಗೊಳ್ಳಿ ಅಂತ ರಾಯರ್ ದಾರಿ ತೋರಿಸ್ತಾರೆ. ಅಷ್ಟೇ ಅಷ್ಟೇ ಮೇಡಮ್, ಅದನ್ನು ಕೂಡ ಅಷ್ಟೇ. ನೀವು ಅದನ್ನ ತಗೊಳ್ಳಿ, ಏನಿಲ್ಲ ಒಂದಿಷ್ಟು ಪಥ್ಯಾಹಾರ ಹೆಲ್ತಿ ಫುಡ್ನ ತಗೊಳ್ಳಿ. ಹ್ಮ್ ಹೊಟ್ಟೆ ತುಂಬ ತಿನ್ನಬಾರ್ದು. ಈಗ ಪ್ರೆಗ್ನೆಂಟಲ್ಲಿ ಶುಗರ್ ಬಂದಿದೆ ಅಂದರೆ ಪೂರ್ತಿ ಹೊಟ್ಟೆ ತುಂಬ ತಿನ್ನಬೇಡಿ, ಸ್ವಲ್ಪ ಸ್ವಲ್ಪ ಸ್ವಲ್ಪ. ಈಗ ಅದೇ 3 ಊಟ ಮಾಡೋ 4 ಊಟ ಮಾಡಿ. ಹಾ ತರಕಾರಿ ಪಲ್ಯ ನಿಮ್ಗೆ ಯಾವುದು ಡೈಜೆಷನ್ ಆಗುತ್ತೆ ಅಂಥದ್ದನ್ನು ಹೆಚ್ಚಿಗೆ ತಗೊಳ್ಳಿ. ನಾರಿನಂಶ ಹೆಚ್ಚಿಗೆ ತಗೊಂಡಾಗ ಹಾ ಶುಗರ್ ಕ್ಯಾಲೋರಿ ಜಾಸ್ತಿ ಆಗಲ್ಲ, ಅದು ಜಾಸ್ತಿ ಏರಲ್ಲ. ಅದೇ ಮೇಡಮ್, ಅದನ್ನ ಇಲ್ಲ ಮಾಡ್ಕೊಳ್ಳಿ. ಮಾಡ್ತಾ ಇದ್ದೀನಿ ಸ್ವೀಟ್ ಮೇಡಮ್. ಅಂತೂ ಮಿಲೆಟ್ಸ್ ಪೂರ್ತಿ ಬಂದ್ ಮಾಡಿ. ಇಲ್ಲ, ಸ್ವೀಟ್ ಅಂತೂ ಗೊತ್ತಾದ್ಮೇಲಂತೂ ಒಂದ್ ಎಳ್ಳು ಕಾಳಷ್ಟು ಸ್ವೀಟ್ ಬಾಯಲ್ಲಿ ಹಾಕೊಂಡಿಲ್ಲ. ಸ್ವೀಟ್ ಎಲ್ಲ ಏನ್ ಇದು ಮಾಡಿಲ್ಲ. ಅಷ್ಟೇ ಮಗು ನಾನು ಇಷ್ಟೆಲ್ಲ ಇದು ಮಾಡಿದ್ದೀನಿ, ಇಷ್ಟು ಬಹಳ ಒಂಥರ ಅದೇನಂತಾರಲ್ಲ, ಈ ಮಗುಗೋಸ್ಕರ ಒಂದು ಹೋರಾಟನೇ ಮಾಡಿದಂಗ ಆಗಿದೆ ನನಗೆ. ಡ್ಯೂಟಿಯಲ್ಲಿ ಆಗಿರ್ಬೋದು, ಬೇರೆ ಬೇರೆ ಸ್ವಲ್ಪ ಫ್ಯಾಮಿಲಿ ಸಪೋರ್ಟಿವ್ ಇಲ್ಲದೆ ಒಡೆ ಎಲ್ಲಾನು ಇದೆ. ಇಷ್ಟ್ರ ಮಧ್ಯಾಹ್ನ ನಾನು ಧೈರ್ಯದಿಂದ ಇದೀನಿ ಅಂತದಕ್ಕೆ ರಾಯರೇ ಕಾರಣ. ಮುಂದೆ ಆದ್ರೂ ಮಗುಗೆ ಏನು ಪ್ರಾಬ್ಲಮ್ ಆಗ್ಲಾರ್ದಂಗೆ ಬರೋ ಸವಾಲುಗಳೆಲ್ಲ ಎದುರಿಸಿ ಒಂದು ಯಶಸ್ಸು ಬಂದಿದ್ದೀವಿ ಅಂದ್ರೆ ಅದು ಅವ್ರ ಅನುಗ್ರಹದಿಂದನೇ ಸಾಧ್ಯ. ಅವ್ರ ಅನುಗ್ರಹನೇ ಕಾರಣ ಮೇಡಮ್ ಇಷ್ಟಕ್ಕೆಲ್ಲ. ಅಷ್ಟೇ, ಮುಂದೆ ಏನು ತೊಂದ್ರೆ ಇಲ್ಲಾರ್ದಂಗೆ ತಾಯಿ ಮಗ ಚೆನ್ನಾಗಿದ್ರೆ ಸಾಕಪ್ಪ ದೇವ್ರೆ. ನಂಬದ್ಮೇಲೆ ಅವ್ರು ಯಾವತ್ತೂ ಕೈ ಬಿಡಲ್ಲ. ಆ ನಂಬಿಕೆಯೊಂದಿಗೆ ನಿಮ್ಗೆ ಒಳ್ಳೇದಾಗ್ಲಿ. ಆಗ್ಲಿ ಮೇಡಮ್, ಥ್ಯಾಂಕ್ ಯು ಮೇಡಮ್. ಅಷ್ಟೇ ರೀ, ಒಳ್ಳೇದಾಗ್ಲಿ. ಓಕೆ ಓಕೆ.